ನನಗೆ ಸ್ವಲ್ಪ ಹುಲಿ ಚಿರತೆ ಎಲ್ಲ ಭಯ ಆಗುತ್ತೆ. ಪೇಟೆ ಒಳಗಡೆನೆ ಎಲ್ಲ ನುಗ್ಗಿ ಬಂದು ಹೋಗ್ತಾ ಇರುತ್ತಲ್ಲ, ಹೇಳಕ್ಕಾಗಲ್ಲ. ನಮ್ದು ಈಚೆ ಸ್ವಲ್ಪ ಹಾಗೆ ಇರೋದು. ಹಾಕಿ ನಂಗೆ ಎಡ್ಕಲ್ ಹಾಕಿರಿ. ಈಗ ಡೆಂಗ್ಯೂ ಸಿಕ್ಕಾಪಟ್ಟೆ ಎಲ್ಲ ಕಡೆ ಏನೇನು ಬಿದ್ವಲ್ರಿ. ಅದದ್ದು ಮಳೆ ಪಳೆ ಎಲ್ಲ ಬಂದೋಕೆ ನಮ್ಮ ಇದ್ರೊಳಗೇನೆ ಎಷ್ಟು ಮಟ್ಟಿಗೆ ತೆಗಿತೀರಾ ನೋಡಿ ನೀವು ತಾನೇನೆ. ಈಗೆಲ್ಲ ಸಿಕ್ಕಾಪಟ್ಟೆ ಡೆಂಗ್ಯೂ ಸಿಕ್ಕಾಪಟ್ಟೆ ಸ್ಪ್ರೆಡ್ ಆಯ್ತಾ ಇದವಲ್ಲ. ನಮ್ಮ ಸೊಳ್ಳೆಲಂತೂ, ನಮ್ಮ ಮನೇಲಂತೂ ಸೊಳ್ಳೆಗಳು ನಮ್ಮನ್ನ ಜೇನ್ ಅಟ್ಯಾಕ್ ಮಾಡ್ದಂಗೆ ಮಾಡ್ತಾ ಮಲಗಿದ್ರೆ ಸಾಕು, ಕಣ್ಬಿಟ್ಟು ಹಿಂಗೆ ನೋಡಿದ್ರೆ ಕೈ ಮೇಲೆಲ್ಲ ಅಮ್ಮು ಮುಷ್ಣಿ ಮೇಲೆಲ್ಲ ಕೂತಿರ್ತವೆ. ಹಂಗಾಗಿ ಡೋರ್ಗೆ ಮ್ಯಾಟ್ ತರಿಸಿದೀವಿ ಒಂದು. ಯಾವ ಪ್ರಮೋಷನ್ ಏನಲ್ಲ ಇದು, ಜಸ್ಟ್ ಒಂದು ತರಿಸಿದೈತೆ ಇಲ್ಲ ಜಸ್ಟ್. ಹಾಗಾಗಿ ಹೆಂಗೆ ಇನ್ಸ್ಟಾಲ್ ಮಾಡೋದು ಏನು ಎತ್ತ ಅಂತ ನಮಗೂ ಗೊತ್ತಿಲ್ಲ, ಜಸ್ಟ್ ನೋಡ್ತಾ ಇದೀವಿ ಈಗ ತಗೊಂಬಂದು ಗೈಡೆನ್ಸು. ಇಲ್ಲಿ ನೋಡಿಕೊಂಡು ಡೋರಿಗೆ ಕರೆಕ್ಟ್ ಆಗುತ್ತಾ ಏನೋ ಒಟ್ಟಲ್ಲಿ ನಮ್ಮ ಮನೆ ನೋಡಕ್ಕೆ ಈಸಿ ಅನ್ಸುತ್ತೆ, ಅದೇನೇನೋ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಏನೇನೋ ಕೊಟ್ಟಿದ್ದಾರಪ್ಪ, ಎಲ್ಲ ನಮ್ಮ ಮನೆಯವ್ರಿಗೆ ತೆಗಿಯೋಕ್ಕೂ ಗೊತ್ತಿಲ್ಲ. ಇಲ್ಲ ರೀ ಮಳೆ ಇಲ್ಲಿ ಟೇಪ್ ಕಣಮ್ಮ, ಇದು ಈ ಟೇಪ್ಗಳು ಗೋಡೆ ಗಂಟಿಸೋದಿದು. ಆ್ಯಕ್ಚುಲಿ ಇದನ್ನು ನಾನು ಮೊನ್ನೆ ಆರ್ಡ್ರ್ ಮಾಡಿದ್ದೆ, ಆದರೆ 22 ಬರುತ್ತೆ ಅಂತ ಹೇಳಿದರು. ನಾನು 10 ದಿನ ಅಂದ್ಕೊತಿದ್ದೆ, ಬಟ್ 2 ದಿನಕ್ಕೆ ಬಂದಿದೆ. ಯಾಕೆ ಅಂದರೆ ನಾನು ಇಷ್ಟು ದಿನ ತರಿಸ್ಕೊತಿರ್ಲಿಲ್ಲ. ನಾನು ತುಂಬ ಕಡೆ ನೋಡಿದ್ದೆ ಈಗ ಒಂದು 6 ತಿಂಗಳಿಂದ, ಬಟ್ ಎಲ್ಲರಿಗೂ ಗೊತ್ತಿರುತ್ತೆ ಇದು. ಬಟ್ ನಂಗೆ 6 ತಿಂಗಳಿಂದ ಗೊತ್ತಾಗಿದೆ ಇದು. ಬಟ್ ಇವಾಗ ಯಾಕಂದರೆ ವಿಪ್ಲೆ ಮತ್ತು ತುಂಬ ಸೆಕೆ ಆಗ್ತಿದೆ. ನಮ್ಮದು 3rd ಫ್ಲೋರ್ ಆಗಿರೋದ್ರಿಂದ ಚಳಿನೂ ಅಷ್ಟೇ ಆಗುತ್ತೆ, ಚಳಿಗಾಲದಲ್ಲಿ ಸೆಕೆನೂ ಕೂಡ ಅಷ್ಟೇ ಆಗುತ್ತೆ. ಮತ್ತು ನಾನು 5ವರೆಗೆ ಡೋರ್ ಕ್ಲೋಸ್ ಮಾಡಬೇಕಾಗಿತ್ತು. ವಿಪರೀತ ಸೊಳ್ಳೆ, ಅದರಲ್ಲಿ ಏನು ನಾವು 3 ಜನ ಒಟ್ಟಿಗಿದ್ರು ಜಾಸ್ತಿ ನನಗೆ ಕಚ್ಚಿದ್ದು. ಮಧ್ಯ ಮ್ಯಾಗ್ನೆಟ್ ಇದು. ನೋಡೋಣ ಹೇಗೆ ಹಾಕೋದು ಅಂತ. ಬಾಗಿಲು ತರ ಕರೆಕ್ಟ್ ಆಗಿ ಬಾಗಿಲಷ್ಟಿದೆ ಮಧ್ಯದಲ್ಲಿ. ಅಷ್ಟೇ ಬಲ್ತ ನಾನು ಏನು ನೋಡಲಿಲ್ಲ, ಒಟ್ನಲ್ಲಿ ಇತ್ತಲ್ಲ ಅಂತ ತರಿಸ್ದೆ. 606 ರೂಪಾಯಿ ಕೊಟ್ಬಿಟ್ಟು. ಬಟ್ ಯೂಸ್ ಇದೆ, ಯಾಕಂದ್ರೆ ಈಗ ಡೆಂಗ್ಯೂ ತುಂಬಾ ಬೇರೆ ಬರ್ತಿದೆ. 5ವರೆಗೆ ಡೋರ್ ಕ್ಲೋಸ್ ಮಾಡ್ತಿದ್ದೆ, ಮತ್ತೆ ವಿಪರೀತ ಸೆಕೆ ಆಗ್ತಾ ಇತ್ತು. ಒಂದು ಕಡೆ ಗಾಳಿ ಬರ್ತಾ ಇರಲಿಲ್ಲ. ನಾನು ಯಾವಾಗಲೂ ಅಷ್ಟೇ ವಿಂಡೋ ಎಲ್ಲ ಕ್ಲೋಸ್ ಮಾಡಿ, ಅಂದ್ರೆ ಡೈರೆಕ್ಟ್ ನೀವು ಮಳೆ ಬೇಕಾದ್ರೂ ಹೊಡಿಬೋದು. ಮತ್ತು ಅದೇನಿರುತ್ತೆ ಅದು ಗೋಡೆಗೆ ಅಂಟಿಸ್ಕೋಬೋದು. ಇದು ಮಕ್ಳಿದ ಮನೆಗೂ ಕೂಡ ಯೂಸ್ ಆಗುತ್ತೆ. ಈ ಕೆಳಗಡೆ ಇದ್ದ ಮನೆಗೆ ಗ್ರೌಂಡ್ ಫ್ಲೋರಲ್ಲಿ ಇರ್ತಾರಲ್ಲ, ಅಲ್ಲಿ ಹಾವು, ಕಪ್ಪೆ, ಹುಳ, ಅಪ್ಪಟೆ ಏನೇನೋ ಬರುತ್ತೆ. ಈಗ ನಮ್ಮದು 3rd ಫ್ಲೋರ್ ಆಗಿರೋದ್ರಿಂದ ಅದೇನು ಸಮಸ್ಯೆ ಇಲ್ಲ. ಕೆಳಗಿದ್ದವ್ರಿಗೆ ಮಾತ್ರ ತುಂಬ ಯೂಸಿಗೆ ಬರುತ್ತೆ. ನಮ್ಮ ಅಮ್ಮ ಇದು ನೋಡಿದ್ರೆ ನಂಗೊಂದು ಬೇಕೇ ಬೇಕು ಅಂತ ಹೇಳ್ತಾರೆ. ಫ್ರೇಮ್ ಮಾಡಿಸಿದೀವಲ್ಲ ನಾವು, ಮತ್ತೆ ಎಂತ ಮಾಡೋದು ಈಗ? ಏನು ಮಾಡೋಕ್ಕಾಗಲ್ಲ, ಹಾಕ್ಲೇಬೇಕು. ಈಗ ರಾತ್ರಿ 9 ಗಂಟೆ 10 ಗಂಟೆ ಆದರೂ ಕೂಡ ನಾವು ಕಬ್ಬಿಣದ ಡೋರ್ ಹಾಕೊಂಡು ಮರದ ಡೋರ್ ತಕ್ಕೊಂಡು ಕ್ಲೀನಾಗಿ ಬೀಗ ಹಾಕೊಂಡು ಬೇಕಾದ್ರೆ ರಾತ್ರಿ ಎಲ್ಲ ಬೇಕಾದ್ರೆ ಹೀಗೆ ಇರ್ಬೋದು, ಸೊಳ್ಳೆ ಬರಲ್ಲ, ಒಳ್ಳೆ ಗಾಳಿನೂ ಬರುತ್ತೆ. ನಮ್ಮನೆಯವ್ರಿನ ಸೆಕೆ ತಡೆಯೋಕ್ಕಾಗಲ್ಲ, ಹೊರಗಡೆ ಟೆಂಟ್ ಹಾಕೊ ಮಲಗ್ತೀನಿ ಅಂತ ಹೇಳ್ತಿದ್ರು. ನನಗೆ ಸ್ವಲ್ಪ ಹುಲಿ ಚಿರತೆ ಎಲ್ಲ ಭಯ ಆಗುತ್ತೆ. ಯಾಕಂದರೆ ಕೆಲವು ವಿಡಿಯೋದಲ್ಲಿ ನೋಡಿರ್ತೀವಿ, ಅವು ಪೇಟೆ ಒಳಗಡೆನೆ ಎಲ್ಲ ನುಗ್ಗಿ ಬಂದು ಹೋಗ್ತಾ ಇರುತ್ತಲ್ಲ, ಹೇಳಕ್ಕಾಗಲ್ಲ. ನಮ್ದು ಈಚೆ ಸ್ವಲ್ಪ ಹಾಗೆ ಇರೋದು. ಹಾಗೆ ನಮ್ಮ ಹುಷಾರಲ್ಲಿ ನಾವು ಇರಬೇಕಲ್ವಾ. ನೋಡೋಣ ನಂಗೆ ಎಷ್ಟು ಮಟ್ಟಿಗೆ ಯೂಸ್ ಬರುತ್ತೆ ಅಂತ ಹೇಳ್ತೀನಿ. ನಮ್ಮ ಮನೆಯವ್ರು ನೋಡಿ ಅಲ್ಲಿ ಪೇಪರಲ್ಲಿ ಏನೇನಿದೆ ಅದು ನೋಡ್ಕೊಂಡು ಮಾಡ್ತಾ ಇದ್ದೀರಿ. ಫಸ್ಟ್ ಒರೆಸ್ಕೊಳ್ಳಿ ಅಂತ ಹೇಳಿದಾರಂತೆ, ಒರೆಸ್ತಾ ಇದ್ದಾರೆ. ನನ್ನ ಮಗಳಿಗೆ ಇವತ್ತು 4 ಬಿಸ್ಕೆಟ್ ಕೊಟ್ಬಿಟ್ಟಿದ್ದೀನಿ, ಖುಷಿ. ಯಾಕಂದರೆ ನಾನು ಯಾವಾಗಲೂ ಕೊಡ್ತಾ ಇರಲಿಲ್ಲ, ಬರೀ 2 ಬಿಸ್ಕೆಟ್ ಕೊಡ್ತಾಯಿದ್ದೆ. ಬಟ್ ಅದನ್ನು ವಾರಕ್ಕೊಂದ್ಸರಿ ಕೊಡ್ತಾಯಿದ್ದೆ. ಬಿಸ್ಕೆಟೇ ಕೊಡಲ್ಲ ನನಗೆ, ತೀರಾ ಕಡಿಮೆ. 2 ಕೊಡ್ತಾಯಿದ್ದೆ. ವಾರಕ್ಕೊಂದು ಕೊಟ್ಟರು, ಒಂದ್ಸರಿ ಕೊಟ್ಟರು 2 ಬಿಸ್ಕೆಟ್ ಕೊಡ್ತಾಯಿದ್ದೆ. ಇವತ್ತು 4 ಬಿಸ್ಕೆಟ್ ಕೊಟ್ಟಿದ್ದೀನಿ. ಯಾಕಂದರೆ ಇವತ್ತು ಮಧ್ಯಾಹ್ನ ರೈಸ್ ಕೊಟ್ಟಿರಲಿಲ್ಲ, ಬರೀ ಮುದ್ದೆ ಕೊಟ್ಟಿದ್ದೆ. ಹಾಗಾಗಿ ಪಾಪ ಹೊಟ್ಟೆ ಹಸುವಾಗಿರುತ್ತೇನೆ ಅಂತ ಹೇಳಿ ಕೊಟ್ಟಿದ್ದೀನಿ. ಖುಷಿ. ಯಾಕಂದರೆ ನಾವು ನೋಡಿದಾಗಲೇ ಒಂಥರ ಇರುತ್ತೆ, ಹಾಕುವಾಗಲೇ ಕಷ್ಟ ಆಗುತ್ತೆ. ಮತ್ತು ಇನ್ನೊಂದು ಏನು ಅಂದರೆ ಇದ್ರೆ ಖುಷಿ, ಮಳೆನೂ ಕೊಟ್ಟಿದ್ದಾರೆ, ಮಳೆನೂ ಹಾಕ್ಬೋದು. ಬಟ್ ಏನಂದರೆ ಡೈರೆಕ್ಟ್ ಮರಕ್ಕೆ ಅಂಟಿಸಂಗೆ, ಉಡ್ಡಿಗೆ ಅಂಟಿಸಾಗೆ ಕೊಟ್ಟಿದ್ದಾರೆ ನೋಡಿ. ಇದು ಈ ವೈಟ್ ಕಲರ್ದು ಕಿತ್ಬಿಟ್ಟು ಡೈರೆಕ್ಟ್ ಬಾಗಿಲಿಗೆ ಅಂಟಿಸೋದು ಇದನ್ನು, ಅದು ಬೆಟರ್. ಈ ಬಾಗಿಲಿಗೆಲ್ಲ ಮಳೆ ಹೊಡೆಯೋಕ್ಕೂ ಸ್ವಲ್ಪ ಹಿಂಸೆ ಆಗುತ್ತೆ, ಅದರಲ್ಲೂ ಮೇನ್ ಡೋರಿಗೆ. ಇದು ಮೇಲೆ ಭಾಗಕ್ಕೆ ನೋಡ್ತಾ ಇದ್ದಾರೆ ಅಷ್ಟೇ. ಇನ್ನು ಅದು ವೈಟ್ ಕಲರ್ದಿದೆಯಲ್ಲ, ಅದು ಪೇಪರ್ ತೆಗಿಬೇಕು. ಹಾಗೆ ಇದು ಕೂಡ ಅಷ್ಟೇ, ಆನ್ಲೈನಲ್ಲೇ ತರಿಸ್ಕೊಂಡಿದ್ದು. 450 ಏನೋ ಕೊಟ್ಬಿಟ್ಟು ಒಂದು 4 ತಿಂಗಳು ಬಂದರೆ ಸಾಕು. ಯಾಕಂದರೆ 4 ತಿಂಗಳು ಏನು ಕಂಟಿನ್ಯೂಸ್ ಆಗಿ ಆಗ್ತೀವಾ? ಇದು ಒಂದು 4 ತಿಂಗಳು ಬಂದರೆ ಸಾಕು. ಏನು ಕಂಟಿನ್ಯೂಸ್ ಆಗಿ 4 ತಿಂಗಳು ಏನು ದಿನ ಬಿಡ್ದಂಗೆ ಏನು ಹಾಕಲ್ಲ. ತಿಂಗಳಿಗೆ ಒಂದು 4 ಸರಿ ಅಥವಾ 3 ಸರಿ ಹಾಕ್ಬೋದಲ್ವಾ? ಇನ್ನು ನಿಂತ್ಕೊಟ್ಟು ಕತ್ರಿಬೇಕು, ಅದು ಬೇಕು, ಇದು ಬೇಕು ಅಂದರೆ ತಗೊಟ್ಬಿಡ್ತೀನಿ. ನಿಮಗೆ ಕತ್ರಿ ಬೇಕು, ನನಗೆ ಕಂಟೆಂಟ್ ಬೇಕು. ಮಗಳು ಹೋಗಿ ಸೀಸರ್ ತಗೋಬಾ ಮಗಳ. ನನ್ನ ಮಗಳು ಈಗ ಹೇಳಿದ ಕೆಲಸ ಎಲ್ಲ ಮಾಡುತ್ತೆ ನನ್ನ ಮಗಳು. ಡ್ಯಾಡಿನೇ ಹೋದ್ರು ಬಿಡವ. ನನ್ನ ಮಗಳು ಹೇಳಿದ ಕೆಲಸ ಎಲ್ಲ ಮಾಡಿದ್ರೆ 2 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದೀನಿ. ಪಾಪ ಮಾಡುತ್ತೆ ಎಲ್ಲನೂ, ಅದು ಬೇಗ. ನೋಡಿ ಒಳ್ಳೆ ಗಮ್ ಇದೆ ಒಳಗಡೆ ಇದೆ. ಇದು ಒಳ್ಳೆ ಚೆನ್ನಾಗಿದೆ ಗಮ್ಮು. ಇದಕ್ಕೆ ಧೂಳು ಅಂತ ಏನು ಗಟ್ಟಿ ಇಲ್ವಾ ಅಂತ ಬಿಡಮ್ಮ ನೀನು. ಇಲ್ಲಿದೆಲ್ಲ ಮಾತಾಡ್ತೀನಿ ನೀನು. ಇದನ್ನ ಇಲ್ಲಿಗೆ ಅಂಟಿಸ್ಕೋಬೇಕು ನೀಟಾಗಿ.
ಎಷ್ಟೊಳಗೆ ಹೋಗುತ್ತೆ ಅಷ್ಟು ಒಳಗಡೆ ದೂಕಿ ಸ್ಟಿಕ್ಕರ್ ಫುಲ್ ತೆಗಿದೆ ಹೋದ್ರೆ ಒಳ್ಳೇದು ಇನ್ನು. ಫುಲ್ ಒಂದೇ ಸರಿ ತಕೊಂಬಿಡಿ. ಒಳಗೆ ದೂಕಿರಿ. ಅಡಿಯಮ್ಮ ಅದೇ ನೀವು ಕೂದಲು ಕ್ಯಾಮ್ರಾ ಇಟ್ಕೊಂಡು ಮಾತಾಡೋದಷ್ಟು ಈಸಿನಾ? ಓ ಸ್ವಲ್ಪ ನಮ್ಮ ಮಾತು ಕೇಳ್ಬೇಕು. ಮಗಳು ಟಿವಿ ಆಫ್ ಮಾಡ್ಬಿಡ್ಬಾ. ಬೈಲ್ ಹೇಳ್ತೀನಿ. ಹಾಕಿ ನಂಗೆ ಎಡ್ಕಲ್ ಹಾಕಿರಿ. ನಿಮಗೆ ಆಗ್ತಾ ಇಲ್ಲ ಅದು ನನ್ನ ಕೈಲಾಗುತ್ತಾ? ಒಂಚೂರು ಹೇಳಿದ್ದು ಒಂಚೂರು ಕೇಳಬೇಕಪ್ಪ. ಕೈ ನೋವು ಬಂತೀರಿ ನನಗೆ. ನಾನು ನಿಂತ್ಕೊಂಡು ಅಂಟಿಸೋಕೇನು. ಇನ್ನೊಂದೇನು ಅಂದರೆ ವಾಷಬಲ್, ಬೇಕಾದರೆ ತೆಗೆದು ವಾಶ್ ಮಾಡ್ಕೊಂಡು ಮತ್ತೆ ಅಂಟಿಸ್ಬೋದಲ್ವಾ? ನೀಟಾಗಿ ಗಟ್ಟಿಗೆ ಅಂಟಿದೆ. ನೆಕ್ಸ್ಟ್ ನೋಡಿ ಈಗ ಜಸ್ಟ್ ಒಂದು ಚೆಕ್ ಮಾಡೋಣ. ಮತ್ತೆ ಅದು ತೆಗಿಯೋಕೆ ಕಷ್ಟ ಆಗುತ್ತೀರಿ, ಗಟ್ಟಿಗೆ ಅಂಟ್ಕೊಂಡಿರುತ್ತೆ. ಸಖತ್ತಾಗಿ ಅಂಟ್ಕೊಳ್ಕಣಮ್ಮ. ಹೌದಾ? ಅಯ್ಯ ನೀನ ಅಲ್ಲ ಇದು ಅಂಟ್ಕೊಳ್ಳುತ್ತೆ. ಓಕೆ, ನೀಟಾಗಿ ಅಂಟ್ಕೊಳುತ್ತೆ, ಏನು ತೊಂದರೆ ಏನಿಲ್ಲ. ಅದು ಸ್ವಲ್ಪ ಉದ್ದಾಗಿರೋದ್ರಿಂದ ಅಲ್ಲಿ ಸ್ಕ್ವೀಸ್ ಆದಂಗೆ ಆಗಿದೆ. ಮತ್ತೆ ಇದನ್ನ ನಾವು ಯಾವಾಗಲೂ ಏನು ತೆಗೆಯೋದು ಹಾಕೋದು ಮಾಡಲ್ವಲ್ಲ. ತೆಗೆಯೋದು ಹಾಕೋದು ಮಾಡಿದ್ರೆ ಅದು ಅಂಟಿಸಿರೋದು ಸ್ವಲ್ಪ ಗಮ್ ಕಿತ್ಕೊಬರುತ್ತೆ ಅಂತ ಹೇಳ್ಬೋದು. ಅವಾಗ ಮಳೆ ಹೊಡಿಬೇಕಾಗುತ್ತೆ. ಈಗ ನಾವು ಏನು ಡೈರೆಕ್ಟ್ ಇದೇ ಏನು ತೆಗಿಯಲ್ವಲ್ಲ, ಮಧ್ಯೆ ಇಲ್ಲಿ ಮ್ಯಾಗ್ನೆಟ್ ಇರೋದ್ರಿಂದ ಇಲ್ಲಿ ಓಪನ್ ಆಗುತ್ತೆ. ಸೊ ಅದೇನು ತೆಗಿಯೋ ಅವಶ್ಯಕತೆ ಇರಲ್ಲ. ಹಾಗಾಗಿ ಅದಕ್ಕೆ ಏನು ಮಳೆ ಹೊಡಿಬೇಕು ಅಂತ ಏನು ಅವಶ್ಯಕತೆ ಇಲ್ಲಲ್ವಾ. ಸ್ವಲ್ಪ ಲೂಸ್ ಆಯಿತು ಅಂದಾಗ ಅವಾಗ ಮಳೆ ಹೊಡ್ಕೊಂಡ್ರೆ ಆಯಿತು. ಮೇಲೆ ಎಳೀರಿ, ಬಿದ್ದಿರ. ಒಂದು ಸೈಡಿಗೆ ಇಷ್ಟು ಬೇಕಾಗುತ್ತೆ, ಮತ್ತು ಇನ್ನೊಂದು ಸೈಡ್ ಅಷ್ಟಿದೆ ನೋಡಿ. ಹಾಂ ಸಾಕು. ನಮ್ಮ ಪುಟಾಣಿಗೆ ಸಣ್ಣ ಬಾಲ್ ಸಿಗಂಗಿಲ್ಲ. ಈಗ ಏನು ಸೈಡ್ ಅಂಟಿಸೋದು ಏನು ರೋಲ್ ಇತ್ತು ಅದನ್ನೇ ಒಂದೊಂದು ಸೈಡಿಗೆ ಎಷ್ಟೆಷ್ಟು ಬೇಕು ಅಂತ ಅಳತೆ ಮಾಡಿ ಕಟ್ ಮಾಡ್ಕೊಂಡುಂಟು ನೋಡಿ. ಇದಕ್ಕೆ ಮಳೆ ಪಳೆ ಸುತ್ತಿಗೆ ಏನೂ ಬೇಕಾಗಿಲ್ಲ. ಗಂಡಸ್ರೇ ಬೇಕು ಅಂತ ಏನಿಲ್ಲ, ನಾವೇ ಹಾಕೋಬೋದು. ಇವತ್ತು ವಿಡಿಯೋ ಮಾಡ್ತಿದ್ದೀವಲ್ಲ, ಹಾಗಾಗಿ ನಮ್ಮ ಮನೆಯವ್ರು ಬೇಕಾಗಿದ್ದಾರೆ ಹೆಲ್ಪಿಗೆ. ಇದನ್ನ ಹಿಂಗೆ ಎಳಿತಾ ಟೇಪ್ನು ಕೆಳಗೆ ಎಳಿತಾ ಇದೆಯೋ ಇಲ್ವೋ 600 ರೂಪಾಯಿ ಇದು ವರ್ತ್ ಇದೆಯೋ ಇಲ್ವೋ ಅಂತ ಇನ್ನೊಂದು 6 ತಿಂಗಳು ಬಿಟ್ಟರೆ ಗೊತ್ತಾಗುತ್ತೆ. ನಾವೇನು ಈ ಮನೇಲಿ ಒಂದು 6 ಮಂತ್ಸ್ ಇರ್ತೀವಿ ಅಷ್ಟೇ. ನಾನು ನಿಮಗೆ ಮೊದಲೇ ಹೇಳಿರೋ ಹಾಗೆ ME Pro Act ಪ್ರಾಡಕ್ಟ್ನ ನಾನು 1 ಮಂತಿಂದ ಯೂಸ್ ಮಾಡ್ತಾ ಇದ್ದೀನಿ. ಈ ಕಿಟ್ಟಲ್ಲಿ ಬರೋ ರೇಡಿಯನ್ಸ್ ಸಿರಮ್ ಆಗಲಿ ಮತ್ತು ವೈಟಮಿನ್ C ಮತ್ತು ಫೇಸ್ ವಾಶ್, ಇದರಿಂದ ನನಗೆ ಸ್ಕಿನ್ ಸಮಸ್ಯೆ ಕೂಡ ಕಡಿಮೆ ಆಗಿದೆ. ಹಾಗೆ ಡಾರ್ಕ್ ಸರ್ಕಲ್ ಕೂಡ ತುಂಬ ಕಡಿಮೆ ಆಗಿದೆ. ಮತ್ತು ಇದು ಹೆಚ್ಚು ಆಸಕ್ತಿ ಇದ್ದವರು ತಗೊಬೇಕು ಅಂತ ಇದ್ದವರು ನಾನು ಇದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಇದು ಬರೀ ಗರ್ಲ್ಸ್ಗೆಲ್ಲ, ಬಾಯ್ಸ್ ಕೂಡ ಯೂಸ್ ಮಾಡ್ಬೋದು. ನನ್ನ ಆಡಿಯನ್ಸ್ಗೆ 66% ಡಿಸ್ಕೌಂಟ್ ಸಿಗುತ್ತೆ. ಸೈಡ್ ಆಯಿತು ಅಂತ ಕಿತ್ತೆ ಪೇಂಟ್ ಸಮೇತ ಕಿತ್ಕೊಂಬಂತು. ಈ ಜಾಗ ಏನು ಡ್ಯಾಮೇಜ್ ಆದ, ಅದನ್ನು ಗಟ್ಟಿ ಕೂರಲ್ಲ ಏನಲ್ಲಿ ಆ ಜಾಗದಲ್ಲಿ, ಆ ಪಾಟಲ್ಲಿ. ಓಕೆ, ಅಲ್ಲಿಗೆ ಅರ್ಥ ಸ್ಟ್ರಾಂಗ್ ಇದೆ ನಂಗೆ ಆಯ್ತಿದ್ದು. ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ. ಹಾಂ, ಆ್ಯಕ್ಚುಲಿ ನಮ್ಮನೆದು ಕಬ್ಬಿಣದ್ದು ಡೋರ್ ಇರೋದ್ರಿಂದ ಸ್ವಲ್ಪ ಹಾಕಕ್ಕೆ ಕಷ್ಟ ಆಗ್ತದೆ ಅಷ್ಟೇ, ತುಂಬ ಏನಲ್ಲ. ಕಬ್ಬಿಣದ ಡೋರ್ ಮಾತ್ರ ಮನೆಗೆ ಇರಲೇಬೇಕು, ಅದೊಂದು ತುಂಬ ಸೇಫ್ಟಿ. ಯಾಕಂದರೆ ನಾವುಗಳೇ ಇರೋದ್ರಿಂದ ಮರದ ಡೋರ್ ತಕ್ಕೊಂಬಿಟ್ಟು ಕಬ್ಬಿಣದ ಡೋರ್ ಒಂದು ಹಾಕೊಂಡ್ರೆ ಸಾಕು, ಬರೋರು ಹೋಗೋರು ಎಲ್ಲ ಗೊತ್ತಾಗುತ್ತೆ. ಅಲ್ಲೇ ಹೊರಗಡೆ ನಿಂತು ಮಾತಾಡಿಸ್ಬೋದು. ಮರದ ಡೋರ್ ಆದರೆ ಫುಲ್ ತೆಗಿಬೇಕು, ಅದೇ ಭಯ. ಕಳ್ಳರು ಗಿಲ್ರು ಎಲ್ಲ ಬರ್ತಾರೆ. ನಮ್ಮಮ್ಮ ಅವರು ಓನರ್ ಅವ್ರಿಗೆ ಹೇಳಿ ನಮಗೆ ಹೇಳಿದರು, ಬಟ್ ನಾವು ತಲೆ ಕೆಡಿಸ್ಕೊಂಡಿರಲಿಲ್ಲ. ಓನರ್ ಅವ್ರಿಗೆ ಹೇಳಿ ಆಮೇಲೆ ಓನರ್ ಅವ್ರ ಪಾಪ ನಾವು ಬಂದಮೇಲೆ ಮಾಡಿಸ್ಕೊಟ್ರಿ ಇದನ್ನು ನೋಡಿ. ಅದೇ ಥರ ಇಲ್ಲೇನು ಹಾಕಿದ್ರು ಅದೇ ಥರ ಈಚೆಗೂ ಹಾಕ್ತಾ ಉಂಟು. ಅಂದರೆ ಫುಲ್ ಕೊಟ್ಟಿರ್ತಾರೆ, ನಾವು ಅದರಲ್ಲಿ ಒಂದೊಂದು ಸೈಡಿಗೆ ಎಷ್ಟೆಷ್ಟು ಬೇಕು ಅಷ್ಟು ಕಟ್ ಮಾಡ್ಕೊಬೇಕು. ಪುಟ್ಟಮ್ಮ ಕುಡಿಲ್ಲ, ಏನು ಶಾರ್ಟ್ ಮಾಡೋದು ಇದೆ ಸಿಸರ. ಆದರೆ ಒಂದ್ಸರಿ ಅಂಟಿಸಿದ ಮೇಲೆ ಮತ್ತೆ ಕೀಳ್ಬೇಡಿ, ತುಂಬ ಎಡ್ವಟ್ಟಾಗುತ್ತೆ ಮಾತ್ರ. ಬಿಡ್ಕಂತ ಇಲ್ಲ, ನೀಟಾಗಿದೆ ಗಮ್ಮು. ಮನೆಯವ್ರು ಇದು ಅಂಟಿಸೋದ್ರೊಳಗೆ ಇದು ಬದಿ ಸೊಳ್ಳೆ ಸಂತಾನ ಎಲ್ಲ ಮನೆಯೊಳಗೆ ಹೋಗಿರುತ್ತೆ. ಒಂದ್ಸರಿ ಅಂಟಿಸಿದ್ಮೇಲೆ ಮಾತ್ರ ಯಾವುದೇ ಕಾರಣಕ್ಕೂ ತೆಗಿಯೋಕೆ ಹೋಗ್ಬಿಡಿ. ಈ ಕಡೆ ಗಮ್ಮು ಇರಲ್ಲ, ಮತ್ತು ಡೋರು ಫುಲ್ ಆ ಉಡ್ಡಿಗೆ ಏನು ಪೇಂಟ್ ಮಾಡಿರ್ತೀರಿ ಎಲ್ಲ ಕಿತ್ಕೊಂಡ್ಬಂದ್ಬಿಡುತ್ತೆ. ನಮ್ಮ ಪುಟಾಣಿ ನೋಡಿ ಸಂದಿನೇ ಆಗಬೇಕು. ಓಣ ಗೋಡಿ ಕಣಿಟ್ಟು ಬಂಗೋಡಿ. ನಮ್ಮನೆ ಅದೃಷ್ಟ ಲಕ್ಷ್ಮಿ ಇದು ಅಲ್ವಲ್ಲ ಬಂಗಾರಿ. ನೋಡಿ ಈ ಥರ ಆಗ್ಬಿಡುತ್ತೆ. ಒಂದ್ಸರಿ ಹಾಕಿ ತೆಗಿಯೋಕೆ ಹೋದ್ರೆ ಎಲ್ಲ ಸೈಡಿಗೆ ಹೋಯ್ತು, ಕ್ರಾಸ್ ಆಯಿತು ಅಂತ ಈ ಥರ ಕಿತ್ಕೊಬಂದ್ಬಿಡುತ್ತೆ. ಅದಕ್ಕೆ ಈ ಜಾಗಕ್ಕೆ ಮಳೆ ಹೊಡಿತಾ ಇದ್ದಾರೆ ನಮ್ಮ ಮನೆಯವರು. ಕುಡಿಯೈತೆ ನೋಡಿ, ಎಷ್ಟು ಚೆನ್ನಾಗಿ ಕೂತ್ಕೊಂಡ್ರು ನೋಡಿ. ಅದೆಲ್ಲಿಂದ ತಗೊಂಡ್ರೆ ಅಲ್ಲಿ ಇಟ್ಬಿಟ್ಟು ಬನ್ನಿ. ಗೊತ್ತಿಲ್ಲದಿದ್ದವ್ರು ಸುಮಾರು ಜನ ಇರ್ತಾರೆ, ಅವ್ರಿಗೆ ಗೊತ್ತಾಗಲಿ ಅಂತ ವಿಡಿಯೋ ಮಾಡಿದೀವಿ. ಪ್ರಮೋಷನ್ ಏನಲ್ಲ, ಇದು ಯಾವುದೇ ಪ್ರಮೋಷನಲ್ ವಿಡಿಯೋ ಅಲ್ಲ. ನಾವು ತಗೊಬಂದಿದ್ದು ನಾವು ಫಸ್ಟ್ ಟೈಮ್ ಹಾಕ್ತಿರೋದಲ್ವ, ಹಾಗಾಗಿ ಯೂಸ್ ಆಗ್ಬೋದೇನೋ ಕೆಲವರು ನಮ್ಮ ಹತ್ತಿರ. ಮಸ್ಕಿಟೋ ಮ್ಯಾಟ್ ಅಂತ ನೀವು ಯಾವ್ದಾರು ಆಯಿತು ವೆಬ್ಸೈಟಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತಿದ್ದು. ಈಗ ನಮ್ಮ ಪುತಾನಿಗೆ ದೊಡ್ಡ ಯೋಚನೆ ಆಗ್ಬಿಟ್ಟಿದೆ, ಏನು ಮಾಡೋದು ಈಗ, ನಾನು ಹೇಗೆ ಹೋಗೋದು ಒಳಗೆ ಅಂತ ಯೋಚನೆ ಆಗ್ಬಿಟ್ಟಿದೆ. ಇನ್ನೊಂದು 2 ದಿನದಲ್ಲಿ ಕಿತ್ತಾಕ್ಬೋದು, ಹೇಳೋಕ್ಕಾಗಲ್ಲ. ಒಂದ್ಸರಿ ಹೊರಗೆ ಹೋಗಿ ಒಳಗೆ ಬರೋದು ಗೊತ್ತಾದರೆ ಇದೇ ಆಟ ಆಡುತ್ತೆ. ಇವತ್ತಿಂದ ಸಂಜೆ ರಾತ್ರಿ ಎಲ್ಲ ಡೋರ್ ಓಪನ್ ಮಾಡ್ಕೊಂಡು ಕೂತ್ಕೊಬೋದು. ನಡಿಯ ಕರೀರಿ. ಅದು ಒಂದ್ಸರಿ ದೂಕ್ಬೇಕು, ಗೊತ್ತಾಗುತ್ತೆ. ಹಿಂಗೆ ಹೋಗೋದು ಹಿಂಗೆ ಅಷ್ಟೇ. ಏನ ಬನ್ನಿ ಅತ್ತೆಕ್ಕು ಬಾರೋ, ಅಷ್ಟೇ.
ಅಷ್ಟೇ ಕಣೋ. ಏಯ್ ಏಯ್ ನಮ್ಮ ಪುಟ್ಟಣಿ ಗೊತ್ತೈತಿ ಈಗ ಹೋಗೋದು ಬರೋದು ಮೂಲೆ ಸೇರ್ಸಿದ್ದೀನಿ. ನಿಂಗೆ ಕೊಟ್ಟೆ ಇಲ್ಲ ಅವನು ಊಟನಾ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಎಲ್ರಿಗೂ ಧನ್ಯವಾದಗಳು.